ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಿಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು PUC ಸೆಕೆಂಡ್ ಇಯರ್ 2025-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪ್ರಕಾರ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ವಿಭಾಗ ಎ ಮತ್ತು ಬಿ ಅನ್ನು ಈ ಒಂದು ಅವಧಿಯೊಳಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ವಿಭಾಗ ಎ ಒಳಗೆ ಅದರಲ್ಲಿ ಬರತಕ್ಕಂಥದ್ದು 1ನೇ ಅಂಶ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ ಪ್ರಮುಖವಾಗಿ 5 ಅಂಕಗಳು ಸಿಗ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಅದರಲ್ಲಿ 1ನೇ ಪ್ರಶ್ನೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣವನ್ನು ಅಂತ ಹೇಳ್ತಾರೆ. ಅಂದರೆ ಏನು? ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸ್ತದೋ ಅಥವಾ ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸ್ತದೋ ಅಥವಾ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತದೋ ಅಥವಾ ಡಿ ಅನುಪಾತಗಳಲ್ಲಿ ವ್ಯಕ್ತಪಡಿಸ್ತದೋ? ಇದರ ಸರಿಯಾದ ಉತ್ತರ ಅಂದ್ರೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣವನ್ನು ಯಾವ ರೀತಿ ವ್ಯಕ್ತಪಡಿಸ್ತದೆ ಅಂದ್ರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಉತ್ತರ ಬರತಕ್ಕಂಥದ್ದು ಸಿ 1ನೇದು. ಇನ್ನು 2ನೇದು, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಅದು ಯಾವ ರೀತಿಯಾಗಿ ಕಂಡು ಬರ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಾರ. ABCD ಅನ್ನು ಕೊಟ್ಟಾರ. ಇಲ್ಲಿ ಬರತಕ್ಕಂಥ ಉತ್ತರ ಡಿ, Q = X0 X1 ಅನ್ನು ಬರತಕ್ಕಂಥದ್ದು. ಅದೇ ರೀತಿ 3ನೇ ಪ್ರಶ್ನೆ, ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ₹20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಎದಲ್ಲಿ ಎಷ್ಟು ಕೊಟ್ಟಾರೆ? ₹100, ಬಿಯಲ್ಲಿ ₹800, ಸಿಯಲ್ಲಿ ₹300, ಡಿಯಲ್ಲಿ ₹400. ಇಲ್ಲಿ ಅವನ ಸರಿಯಾದ ಉತ್ತರ ಯಾವುದ್ರಿ? ಬಿ, ₹800. ಅಂದ್ರೆ 20 × 40 ಮಾಡಿದಾಗ ಸಿಗ್ತಕ್ಕಂಥ ಆನ್ಸರ್ ಎಷ್ಟಿಲ್ಲಿ? ₹800 ಅವನ ಆದಾಯ ಸಿಗ್ತಕ್ಕಂಥದ್ದು ಕಂಡು ಬರ್ತದೆ. ಅದೇ ರೀತಿ 4ನೇ ಪ್ರಶ್ನೆ, RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಯಾರು? ಎ ಕೇಂದ್ರ ಸರ್ಕಾರ, ಬಿ ವಾಣಿಜ್ಯ ಬ್ಯಾಂಕ್ಗಳು, ಸಿ ಜನಸಾಮಾನ್ಯರು, ಅದೇ ರೀತಿ ಡಿ ರಾಜ್ಯ ಸರ್ಕಾರ. ಇಲ್ಲಿ ಸರಿಯಾದ ಉತ್ತರ ಜನಸಾಮಾನ್ಯರ ಜೊತೆ. ಯಾಕಂದ್ರೆ RBI ಯಾವುದೇ ರೀತಿಯ ಜನಸಾಮಾನ್ಯರ ಜೊತೆ ನೇರವಾದ ವ್ಯವಹಾರಗಳನ್ನು ಇಟ್ಕೊಂಡಿರಂಗಿಲ್ಲ. ಇದು ಒಂದು. ಇನ್ನು 5ನೇದು, ಇಲ್ಲಿ ಬರತಕ್ಕಂಥದ್ದು ಸಾಲದ ಸುಲಭ ಲಭ್ಯತೆ ಇದನ್ನು ಉತ್ತೇಜಿಸದ. ಅಂದರೆ ಸಾಲದ ಸುಲಭ ಲಭ್ಯತೆಯಿಂದ ಏನೇನು ಉತ್ತೇಜನ ಕಂಡು ಬರ್ಬೋದು, ಯಾವ ರೀತಿ ಕಂಡು ಬರ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಾರೆ. ಎ ಉಳಿತಾಯ, ಬಿ ಹೂಡಿಕೆ, ಸಿ ಬಡ್ಡಿದರ, ಡಿ ಹೂಡಿಕೆ ಹಿಂತೆಗೆತ. ಇದರ ಸರಿಯಾದ ಉತ್ತರ ಹೂಡಿಕೆ, ಬಿ ಬರತಕ್ಕಂಥದ್ದು. ಇನ್ನು ಅದೇ ರೀತಿ 2ನೇ ಪ್ರಮುಖ ಅಂಶ ಬರತಕ್ಕಂಥದ್ದು, ಇಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಾರೆ. ಅದರಲ್ಲಿ ಇದರ ಉತ್ತರ ಕೂಡ ಕೊಟ್ಟಾರೆ. ಏನು? ತುಷ್ಟಿಗುಣ, ಮಿಶ್ರ, ಮೌಲ್ಯವರ್ಧನೆ, ಕುಗ್ಗುವಿಕೆ, ಕೂಲಿ, ವಿರುದ್ಧ. ಅಲ್ಲಿ 6ನೇ ಪ್ರಶ್ನೆ ಬರತಕ್ಕಂಥದ್ದೇನು? ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿರ್ತಾವೆ. ಅದು ಮಿಶ್ರ ಅಂತ ಬರ್ತೈತೆ ಪ್ರಥಮವಾಗಿ. ಇನ್ನು 7ನೇ ಪ್ರಶ್ನೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ಏನಂತ ಕರಿತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಇನ್ನು ಅದೇ ರೀತಿ 8ನೇದು ಇಲ್ಲೇನು ಬರ್ತದೆ? ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ನಿರ್ಧಾರವಾಗ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ಅದೇ ರೀತಿ 10ನೇದು, ದೇಶೀಯ ಕರೆನ್ಸಿ ರೂಪದಲ್ಲಿನ ದೇಶೀಯ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಏನಂತ ಕರಿತೀವಿ? ಕುಗ್ಗುವಿಕೆ ಅಂತ ಕರಿತೀವಿ. ಇದು ಬರತಕ್ಕಂಥದ್ದು 10 ಪ್ರಶ್ನೆಗಳಾಯಿತು. ಇನ್ನು ನಂತರ ಬರತಕ್ಕಂಥದ್ದು 3ನೇದು, ಹೊಂದಿಸಿ ಬರೆಯಿರಿ. ಇಲ್ಲೂ ಕೂಡ ಪ್ರತಿಯೊಂದಕ್ಕೂ 1 ಅಂಕದ ಎ ಮತ್ತು ಬಿ ಭಾಗವನ್ನು ಕೊಟ್ಟಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಭಾಗದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವೇನು? ಎ ಪೂರಕ ಸರಕುಗಳು, ಪೈ 3ನೇದ್ದು ಗೃಹ ಕೃತ್ಯ ಸೇವೆಗಳು, ಅದೇ ರೀತಿ ಸಿ ಆಯಿತು. ಇನ್ನು ಡಿ ಬರ್ತಕ್ಕಂಥದ್ದು ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಈ ನಿರ್ವಹಣಾ ಹೊಂದಾಣಿಕೆ. ಇವುಗೆ ಬರ್ತಕ್ಕಂಥ ಸರಿಯಾದ ಆನ್ಸರ್ ಏನ್ರಿ? ಪೂರಕ ಸರಕುಗಳು ಯಾವುದಕ್ಕೆ ಕಂಡು ಬರ್ತಾವೆ? ಇಲ್ಲಿ ಪೆನ್ನು ಮತ್ತು ಶಾಯಿ 1ನೇದು ಬರತಕ್ಕಂಥ ಆನ್ಸರ್. ಆಮೇಲೆ ಪೈ ನಕ್ಷೆಗೆ ಬರತಕ್ಕಂಥದ್ದು, ಇದು ಪೈ ಒಂದು ಚಿಹ್ನೆಗೆ ಬರತಕ್ಕಂಥದ್ದು ಏನು? TR-TC ಇದು ಬರತಕ್ಕಂಥದ್ದು. ಇನ್ನು ಅದೇ ರೀತಿ ನಂತರ ಬರತಕ್ಕಂಥದ್ದು ಯಾವುದ್ರಿ? ಇಲ್ಲಿ ಗೃಹಕೃತ್ಯ ಸೇವೆಗಳು. ಗೃಹಕೃತ್ಯ ಸೇವೆಗಳು ಬರತಕ್ಕಂಥದ್ದು ಇದಕ್ಕೂ ಇಲ್ಲಿ ಹಣರಹಿತ ವಿನಿಮಯ ಪದ್ಧತಿಗೆ ಬರತಕ್ಕಂಥದ್ದು. ಅದೇ ರೀತಿ ನಿರ್ವಹಣಾ ಹೊಂದಾಣಿಕೆ ಲಾಸ್ಟ್ ಒಂದು ಬರತಕ್ಕಂಥದ್ದು ಯಾವುದ್ರಿ? ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ. ಇದು ಹೊಂದಿಸಿ ಬರೆ ಬರತಕ್ಕಂಥದ್ದು. ಇನ್ನು ನಂತರ ಇದರೊಳಗೆ ಬರತಕ್ಕಂಥದ್ದು 4ನೇದು, ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ. ಇಲ್ಲೂ ಕೂಡ ಪ್ರತಿಯೊಂದಕ್ಕೂ 1 ಅಂಕ, ಟೋಟಲಿ ಸಿಗ್ತಕ್ಕಂಥದ್ದು 5 ಅಂಕಗಳು ಸಿಗ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಏನು ಕೊಟ್ಟಾರಿ? ಪ್ರಥಮವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು
ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ವಿವರಿಸುವ ನಿಯಮವನ್ನು ತಿಳಿಸಿ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ವಿವರಿಸುವ ನಿಯಮವನ್ನು ತಿಳಿಸಿ ಅಂತ ಹೇಳಿದ್ರೆ ಯಾವ್ದ್ರಿ? ಬದಲಾಗುವ ಪರಿಮಾಣಗಳ ನಿಯಮ. ಆನ್ಸರ್. ಇನ್ನು ಪೂರೈಕೆ ಎಂದರೇನು? 13ನೇದು ಮಾರಾಟಗಾರ ಉದ್ಯಮಗಳು ಘಟಕ ಸರಕುಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಪೂರೈಸ್ತಕ್ಕಂಥ. ಮಾರಾಟಗಾರ ಆಗಲಿ ಅಥವಾ ಉದ್ಯಮ ಸಂಸ್ಥೆಗಳ ಉದ್ಯಮ ಘಟಕಗಳು ಸರಕುಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಪೂರೈಸ್ತಾವೆ ಅದಕ್ಕೆ ನಾವು ಪೂರೈಕೆ ರೇಖೆ ಪೂರೈಕೆ ಅಂತ ಕರಿತೀವಿ. ಅದೇ ರೀತಿ ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತ ಕೊಟ್ಟಾನ. 14ನೇದು ಏನ್ರಿ? ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಅವುಗಳ ಕಾರಣಗಳ ಪರಿಶೀಲನೆ. ಇದು ಒಂದು. ಆಮೇಲೆ 15ನೇದು ಹಣದ ಚಲಾವಣೆ ವೇಗ ಎಂದರೇನು? ಅಂದರೆ ನಿರ್ದಿಷ್ಟ ಸಮಯದಲ್ಲಿ ಹಣ ಒಂದು ಘಟಕ ಎಷ್ಟು ಕೈಗಳನ್ನು ಬದಲಾಯಿಸ್ತದೆ. ಅಂದ್ರೆ ಹಣದ ಒಂದು ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕ ಎಷ್ಟು ಕೈಗಳನ್ನು ಬದಲಾಯಿಸ್ತದೆ ಅಂದರೆ ಎಷ್ಟು ಫಾಸ್ಟಾಗಿ ಒಬ್ಬರಿಂದ ಒಬ್ಬರಿಗೆ ಹಣಕಾಸಲ್ಲಿ ಬದಲಾವಣೆ ಆಗ್ತೈತೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಅದೇ ರೀತಿ 16ನೇದು ಸಾರ್ವಜನಿಕ ಉತ್ಪಾದನೆ ಅರ್ಥ ತಿಳಿಸಿ ಅಂತ ಹೇಳ್ತಾರೆ. ಸರ್ಕಾರ ನೇರವಾಗಿ ಉತ್ಪಾದಿತ ಸರಕುಗಳನ್ನು ಪೂರೈಸುವುದಕ್ಕೆ ನಾವೇನು ಕರಿತೀವಿ? ಸಾರ್ವಜನಿಕ ಉತ್ಪಾದನೆ ಅಂತ ಕರಿತೀವಿ. ಇದೆಲ್ಲ ಬರತಕ್ಕಂಥದ್ದು ವಿಭಾಗ ಎ ಆಯಿತು. ಇನ್ನು ವಿಭಾಗ ಬಿ ಒಳಗೆ ಬರ್ತಕ್ಕಂಥದ್ದು 5ನೆಯ ಪ್ರಮುಖ ಅಂಶ ಏನು? ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದು ವಾಕ್ಯವನ್ನು ಉತ್ತರಿಸಿ. ಇಲ್ಲಿ ಪ್ರತಿಯೊಂದಕ್ಕೂ 2 ಅಂಕಗಳು ಸಿಗ್ತಕ್ಕಂಥದ್ದು. ಇಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? 17ನೇದು ಕೇಳ. ದೇಶದಲ್ಲಿರುವ ಮಿತವಾದ ಸಂಪನ್ಮೂಲ ಬಳಸಿಕೊಂಡು ಉತ್ಪಾದನೆ ಮಾಡಬಹುದಾದ ವಿಭಿನ್ನ ಸಾಧ್ಯತೆ ರೇಖೆಗಳನ್ನು ನಾವೇನಂತ ಕರಿತೀವಿ? ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟ. ಅಂದರೆ ಯಾವ್ಯಾವ ಬರ್ತವೆ? ಅನುಭೋಗಿ ಸರಕುಗಳ ಬೆಲೆ ಬರ್ತದೆ, ಅನುಭೋಗಿ ಅಭಿರುಚಿ ಬರ್ತದೆ, ಬದಲಿ ವಸ್ತುಗಳ ಬೆಲೆ ಕೂಡ ಬರ್ತಕ್ಕಂಥದ್ದು. ಇನ್ನು ನಂತರ 19ನೇ ಪ್ರಶ್ನೆ ಯಾವುದಾದ್ರೂ 2 ಅಲ್ಪಾವಧಿ ವೆಚ್ಚಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಅದ್ರಾಗ ಒಟ್ಟು ವೆಚ್ಚ ಬರ್ತದೆ, ಒಟ್ಟು ಸ್ಥಿರ ವೆಚ್ಚ ಬರ್ತದೆ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ಸರಾಸರಿ ಸ್ಥಿರ ವೆಚ್ಚ ಇವೆಲ್ಲ ಬರ್ತಕ್ಕಂಥದ್ದು. ಇನ್ನು ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಹೇಳ್ತಾರೆ. 20ನೇದು ಇದು SMC ರೇಖೆಯನ್ನು ABC ರೇಖೆಯನ್ನು ಕೆಳಗಿನಿಂದ ಛೇದಿಸ್ತಕ್ಕಂಥದ್ದಕ್ಕೆ ಅಥವಾ ಛೇದಕ ಹೊಂದತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ? ಸ್ಥಗಿತತೆ ಬಿಂದುವಿನ ಅರ್ಥ ಅಂತ ಹೇಳ್ತೀವಿ. ಇನ್ನಿಲ್ಲಿ 21ನೇದು ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆ ಅಥವಾ ವಕ್ರರೇಖೆ S1 P = P - 50 ಮತ್ತು S2 P = P - 20 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ SM ಅನ್ನು ತೆಗೆದುಕೊಂಡು S1 ಮತ್ತು S2 P ಅನ್ನು ನಾವು ಕೂಡಿಸಿದಾಗ ಏನು ಬರ್ತದೆ ರೀ? ಅಲ್ಲಿ SM P2 ಆಗ್ತದೆ. ಆಮೇಲೆ ಇಲ್ಲಿ P - 15 + P - 20 ಅದ. ಅದನ್ನು ಪ್ಲಸ್ ಮಾಡಿದಾಗ ಎಷ್ಟು ಬಂತು? 2P = 35 ಬರ್ತಕ್ಕಂಥದ್ದು. ಇನ್ನು 22ನೇದು 4 ಉತ್ಪಾದನೆಗಳು ಯಾವುಗಳು ಪ್ರತಿಫಲಗಳನ್ನು ಹೆಸರಿಸಿ ಅಂತ ಹೇಳಿದಾರೆ. 4 ಉತ್ಪಾದನೆ ಭೂಮಿ ಗೇಣಿ, ಇದು ಭೂಮಿಗೆ ಕೊಡ್ತಕ್ಕಂಥದ್ದು ಗೇಣಿ, ಬಂಡವಾಳಕ್ಕೆ ಕೊಡ್ತಕ್ಕಂಥದ್ದು ಬಡ್ಡಿ, ಶ್ರಮಕ್ಕೆ ಕೊಡ್ತಕ್ಕಂಥದ್ದು ಕೂಲಿ, ಸಂಘಟನೆ ಕೊಡ್ತಕ್ಕಂಥದ್ದು ಲಾಭ. ಉತ್ಪಾದನೆಗಳಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅವು ಕೊಡ್ತಕ್ಕಂಥದ್ದು ಗೇಣಿ, ಬಡ್ಡಿ, ಕೂಲಿ ಮತ್ತು ಲಾಭಾಂಶ. ಇದು ಬರ್ತಕ್ಕಂಥ 22ನೇ ಪ್ರಶ್ನೆ. ನಂತರ 23ನೇದು ತಪಶೀಲು ಪಟ್ಟಿ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ ಅಂತ ಹೇಳ್ತಾರೆ. ತಪಶೀಲು ಪಟ್ಟಿ ಹೆಚ್ಚಾಗುವುದು ಮಾರುಕಟ್ಟೆ ಅನಿರೀಕ್ಷಿತವಾಗಿ ಮಾರಾಟ ಹೆಚ್ಚಾದಾಗ ದಾಸ್ತಾನುಗಳಲ್ಲಿರುವ ಸರಕುಗಳು ಕಡಿಮೆಯಾಗುವುದಕ್ಕೆ ಅಂತ ನಾವಿಲ್ಲಿ ಕರಿತೀವಿ. ಇನ್ನು ಅದೇ ರೀತಿ 24ನೇದು ಸೀಮಾಂತ ಉಳಿತಾಯ ಪ್ರವೃತ್ತಿ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ ಅರ್ಥ ನೀಡಿ ಅಂತ ಹೇಳ್ತಾರೆ. ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂದ್ರೆ ಆದಾಯ ಆಗುವ ಪ್ರತಿ ಘಟಕದ ಬದಲಾವಣೆ, ಉಳಿತಾಯದಲ್ಲಾಗುವ ಬದಲಾವಣೆಯನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರೀತಾರೆ. ಇದು ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂದ್ರೆ ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸೂಚಿಸ್ತಕ್ಕಂಥದ್ದು. ಇದು ಕಂಡು ಬರ್ತದೆ. ಇನ್ನು ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ಇದು ಯೋಜನಾ ಕಂದಾಯ ವೆಚ್ಚಗಳಂದ್ರೆ ಕೇಂದ್ರ ಸರ್ಕಾರ ಬರ್ತದೆ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಕೂಡ ಬರ್ತಕ್ಕಂಥ ವೆಚ್ಚಗಳಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು 26ನೇದು ಪ್ರಮಾಣಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನಿ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಪ್ರಮಾಣಗುಣ ಆದಾಯ ತೆರಿಗೆಯನ್ನು ಅಂದ್ರೆ ಆದಾಯ ಎಷ್ಟೇ ಹೆಚ್ಚಾದರೂ ಕೂಡ ಅಥವಾ ಕಡಿಮೆ ಆದರೂ ತೆರಿಗೆ ದರ ಒಂದೇ ಆಗಿರುವ ವ್ಯವಸ್ಥೆ. ಇದು ಸ್ವಯಂಚಾಲಿತ ಸ್ವೀಕಾರವಾಗಿ ಕೆಲಸ ಮಾಡುವುದಕ್ಕೆ ಕಾರಣವಾಗಿದೆ. ಹೀಗಾಗಿ ಆದಾಯ ಹೆಚ್ಚಾದಾಗ ಆದಾಯ ಕಡಿಮೆ ಆದಾಗ ಇದು ಕಂಡು ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನ್ರಿ 2025-26ನೇ ಸಾಲಿನ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 1ರ A ಮತ್ತು B ಭಾಗವನ್ನು ಈ ರೀತಿಯಾಗಿ ನಾನು ಸಂಕ್ಷಿಪ್ತವಾಗಿ ವಿವರಿಸಿನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.